ಜೊತೆಗೆ ಈಗ ನನ್ನ ಕಲೀಗ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ದೀಪಾ, 50,000 ಜನರ ಈ ಒಂದು ಸರ್ವೆಯಲ್ಲಿ 65% ವೋಟ್ ನರೇಂದ್ರ ಮೋದಿ ಅವರಿಗೆ ಬಂದಿದೆ ಸದ್ಯಕ್ಕೆ. ಒಂದು ವೇಳೆ ಈಗ ಚುನಾವಣೆ ನಡೆದರೆ ಈಗಲೇ ಅರಾಜಕತೆ ಇದೆ, ತಾರಕಕ್ಕೆ ಏನಿದೆ ಅರಾಜಕತೆ ಅಂತ ಹೇಳಿರುವಾಗಲೇ 65% ವೋಟ್ಸ್ ತೆಗೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ 27% ವೋಟ್ ತೆಗೆದುಕೊಂಡಿದ್ದಾರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಮುಂದಿನ ದಿನಗಳಲ್ಲಿ ಈ ಒಂದು ನಂಬರ್ಸ್ ಯಾವ ಹಂತವನ್ನು ತಲುಪಬಹುದು, ಯಾವ ಲೆಕ್ಕಾಚಾರ ರಾಜಕೀಯ ಪಡಸಾಲೆಯಲ್ಲಿರಬಹುದು, ಜನಸಾಮಾನ್ಯರ ಮನದಾಳ ಇರಬಹುದು ಅನ್ನೋದನ್ನು ಒಬ್ಬ ಪೊಲಿಟಿಕಲ್ ಜರ್ನಲಿಸ್ಟ್ ಆಗಿ ಹೌ ಡು ಯು ಅನಲೈಸ್ ಇಟ್? ರಾಘವ್ ಸೂರ್ಯ, ಸದ್ಯದ ಮಟ್ಟಿಗೆ ಅಂದ್ರೆ ಈಗಿರುವಂತಹ ಒಂದಿಷ್ಟು ಇಶ್ಯೂಗಳಾಗಿರಬಹುದು ಅಥವಾ ಕೇಂದ್ರ ಸರ್ಕಾರದ ಮೇಲೆ ಯೂತ್ಸ್ಗಳು ತೋರಿಸ್ತಾ ಇರುವಂತಹ ಒಂದಿಷ್ಟು ವಿರೋಧ ಇರ್ಬೋದು, ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಇರುವಂತಹದ್ದು ಇಶ್ಯೂ ಬೇಸ್ ಮೇಲೆನೆ ಇದೆ. ಅಂದ್ರೆ ಈಗ ಪೇಪರ್ ಲೀಕ್ ಆಯ್ತು ನೀಟ್ ವಿಚಾರವಾಗಿ ಅನ್ನುವಂತಹದ್ದು ಕೂಡ ಎಲ್ಲರೂ ಹೋರಾಟ ಮಾಡ್ತಾ ಇರುವಂತಹದ್ದು ಈ ಒಂದು ಇಶ್ಯೂ ಬೇಸ್ ಮೇಲೆನೆ. ಇವನ್ ರಾಮನ ಉಂಡಿ ಕಳ್ಳತನ ವಿಚಾರವೂ ಕೂಡ ಇಶ್ಯೂ ಬೇಸ್ ಮೇಲೆ ಇರುವಂತದ್ರಿಂದ ಅದನ್ನ ಹೇಗೆ ನಿಭಾಯಿಸುತ್ತೆ ಕೇಂದ್ರ ಸರ್ಕಾರ ಅನ್ನೋದ್ರ ಮೇಲೆನೆ ಚುನಾವಣೆಗಳು ಡಿಸೈಡ್ ಆಗುವಂತಹದ್ದು, ಅಥವಾ ಮತದಾರರು ತಮ್ಮ ಮತವನ್ನ ಯಾರಿಗೆ ಹಾಕಬೇಕು ಅನ್ನುವಂತಹದ್ದು ಡಿಸೈಡ್ ಆಗಬಹುದು. ಆದ್ರೆ ಮುಂಬರುವಂತಹ 29ರ ಲೋಕಸಭಾ ಚುನಾವಣೆ ವೇಳೆಗೆ ಒಂದಿಷ್ಟು ಜನ ಯೂತ್ಸ್ ಕೂಡ ಬರ್ತಾರೆ. ಯಾಕಂದ್ರೆ ಹೊಸದಾಗಿ ಸೇರ್ಪಡೆಗೊಂಡಂತಹ ಎಲ್ಲರಲ್ಲೂ ಕೂಡ ಏನಾದ್ರೂ ಹೊಸದು ಬೇಕು ಅನ್ನುವಂತಹದ್ದು ಕೂಡ ನಿರೀಕ್ಷೆ ಮಾಡೋರು ಇದ್ದೇ ಇರ್ತಾರೆ. ಹಾಗಾಗಿ ರಾಜ್ಯಗಳ ಚುನಾವಣೆ ಬೇರೆ, ಲೋಕಸಭೆ ಆದ್ರೆ ಇಡೀ ರಾಷ್ಟ್ರದ ಚುನಾವಣೆಯ ಚಿತ್ರಣವೇ ಬೇರೆ ಆಗಿರುತ್ತೆ. ಸದ್ಯದ ಮಟ್ಟಿಗೆ ನರೇಂದ್ರ ಮೋದಿ ಅವರಿಗೆ ಸಹಜವಾಗಿ ಮತ ಬ್ಯಾಂಕ್ ಇನ್ನೂ ಕೂಡ ಇದೆ ಅನ್ನುವಂತಹದ್ದು, ಅಥವಾ ಆ ರೀತಿಯಾಗಿ ಅಂದ್ರೆ ಅವರು ನೆಕ್ಸ್ಟ್ ಕೂಡ ಬರ್ತಾರೆ ಅನ್ನುವಂತಹದ್ದು ಸದ್ಯಕ್ಕೆ ಅಶ್ವವೇಗ ನ್ಯೂಸ್ ನಲ್ಲಿ ನಡೆದಂತಹ ಒಂದು ಸರ್ವೆಯಲ್ಲಿ ಗೊತ್ತಾಗಿದೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ಬಹುತೇಕವಾಗಿ ಎಲ್ಲಾ ಚುನಾವಣೆಗಳು ನಡೆಯುವಂತಹ ಇಂದಿನ 3-4 ತಿಂಗಳು ಡಿಸೈಡ್ ಆಗಿರುತ್ತೆ, ಅಥವಾ ಆ ಒಂದು ಅಲ್ಲಿಯವರೆಗೂ ಕೂಡ ಒಂದಿಷ್ಟು ವಾಸ್ತವ ಸ್ಥಿತಿಗತಿಗಳನ್ನ ನೋಡ್ಕೊಂಡೇ ಎಲ್ರು ಮತ ಹಾಕೋದು, ಸ್ಪೆಷಲಿ ನಮ್ಮ ಭಾರತದಲ್ಲಿ, ಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಅನ್ನುವಂತಹದ್ದು ಗೊತ್ತಿರುವಂತ ವಿಚಾರ. ಹಾಗಾಗಿ ಇನ್ನೂ 1.5 ವರ್ಷ ಎಲೆಕ್ಷನ್ ಅಂದ್ರೆ ಎರಡು ಕಾಲ್ ವರ್ಷ ಇರೋದ್ರಿಂದ ಚುನಾವಣೆ ಮತ್ತೇನು ಬದಲಾವಣೆ ಆಗತ್ತೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ನರೇಂದ್ರ ಮೋದಿ ಅವರ ಹವಾ ಇನ್ನೂ ಕೂಡ ಕಡಿಮೆ ಆಗಿಲ್ಲ, ಅಥವಾ ಅದು ಹಂಗೆ ಕಂಟಿನ್ಯೂ ಆಗಿದೆ. ಆದ್ರೆ ಅದನ್ನ ನಿಭಾಯಿಸುವಂತಹ ಚಾಕಚಕ್ಯತೆ ಅವರಲ್ಲಿ ಇದೆ ಅನ್ನುವಂತಹ ಭರವಸೆ ಮೇಲೇನೆ ಈ ಮತಗಳು, ಅಂದ್ರೆ ಈ ಒಂದು ಸರ್ವೆಯಲ್ಲಿ ಅವರಿಗೆ ಮುನ್ನಡೆ ಬಂದಿರಬಹುದು. ಆದ್ರೆ ಅದನ್ನ ಇನ್ನು ಮುಂದೆ ಯಾವ ರೀತಿಯಾಗಿ ಸಿಚುವೇಶನ್ ಗಳನ್ನ ನರೇಂದ್ರ ಮೋದಿ ಅವರು ನಿಭಾಯಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ರಾಘವ್ ಸೂರ್ಯ, ಗಾಟ್ ಇಟ್. ಥ್ಯಾಂಕ್ ಯು ದೀಪಾ. ಎಲ್ಲದಕ್ಕೂ ಎಲ್ಲರಿಗೂ ಅವಕಾಶ ಇದ್ದೇ ಇರುತ್ತೆ ಅವರ ವರ್ಚಸ್ಸನ್ನು ಜಾಸ್ತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಮತ್ತು ಜನರ ಮನಸ್ಥಿತಿ ಕೂಡ ಅದು ಕೂಡ ಇಂಪ್ರೂವ್ ಆಗೋ ನಿಟ್ಟಿನಲ್ಲಿ, ಅಥವಾ ಮತ್ತಷ್ಟು ಪ್ರಜ್ಞಾವಂತಿಕೆಯಿಂದ ವರ್ತಿಸುವ ನಿಟ್ಟಿನಲ್ಲಿ. ತದನಂತರ ಏನು ನಂಬರ್ಸ್ ಬರುತ್ತೋ ಗೊತ್ತಿಲ್ಲ. ಈಗ ಕಾಕ್ರೋಚ್ ಪಾರ್ಟಿಯನ್ನು ತುಂಬ ಗಂಭೀರವಾಗಿ ಪರಿಗಣಿಸಿಲ್ಲ, ಇದು ಆರಂಭ. ಆದರೂ 4% ವೋಟ್ ಸಿಕ್ಕಿದೆ. ರಾಹುಲ್ ಗಾಂಧಿ ಅವರನ್ನು ಕೂಡ ನಾಟ್ ಬ್ಯಾಡ್, 27% ಜನ ಅವ್ರ ಪರವಾಗಿ ಮತ ಹಾಕ್ತಿದ್ದಾರೆ, ಅದು ಕೂಡ ಕೌಂಟ್ ಆಗುತ್ತೆ. ಮತ್ತು ಇಲ್ಲಿವರೆಗೂ ವರ್ಚಸ್ಸು, ಪಾಪ್ಯುಲಾರಿಟಿ ಅಂತ ಬಂದಾಗ ದೇಶ ವಿದೇಶಗಳಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವ ಕೀರ್ತಿ ನರೇಂದ್ರ ಮೋದಿಯವ್ರಿಗೂ ಕೂಡ ಸಲ್ಲುತ್ತೆ. ನರೇಂದ್ರ ಮೋದಿಯವರು ಕೂಡ ಆ ವರ್ಚಸ್ಸನ್ನು ಮುಂದಿನ ದಿನಗಳಲ್ಲಿ ಹ್ಯಾಕೆ ಕ್ಯಾರಿ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಮೂಡಿಸಿದೆ.